ಎಂತ ಗೊತ್ತಾ, ಟುಡೇ ವಿ ಆರ್ ಮೇಕಿಂಗ್ ಮಾಚಾ. ಯಾ ಯು ಹರ್ಡ್ ಮಿ ರೈಟ್. ನಾನು ಇಲ್ಲಿವರೆಗೂ ಮಾಚಾ ಹೇಗಿದೆ ಅಂತ ಟೇಸ್ಟ್ ನೋಡಿಲ್ಲ, ಸ್ಮೆಲ್ ನೋಡಿಲ್ಲ, ಏನೂ ಇಲ್ಲ. ಬಟ್ ಸ್ಟ್ರೈಟ್ ಅವೇ ಟ್ರೈಂಗ್ ಟು ಮೇಕ್ ಇಟ್ ಅಟ್ ಹೋಮ್. ಯು ನೀಡ್ ಕೋಕೋನಟ್ ಮಿಲ್ಕ್, ಮಾಚಾ, ಸ್ಟ್ರಾಬೆರಿ ಪ್ಯೂರೆ, ಶುಗರ್. ಈ ಬೌಲಿಗೆ ವಿ ಆಡ್ ಶುಗರ್. ಎಕ್ಸ್ಪೆರಿಮೆಂಟ್ ಮಾಡೋ ಇಂಟ್ರೆಸ್ಟ್ ಇಲ್ಲ, ಯಾವ್ದಾದ್ರು ಶುಗರ್ ಹಾಕಿ ಚೆನ್ನಾಗಿ ಬರ್ದೆ ಆಮೇಲೆ ಸುಮ್ಮನೆ ವೇಸ್ಟ್ ಮಾಡ್ದಂಗೆ ಆಗುತ್ತೆ. ಸೊ ಐ ಆಮ್ ಯೂಸಿಂಗ್ ನಾರ್ಮಲ್ ನಾರ್ಮಲ್ ವೈಟ್ ಶುಗರ್. ಸೊ ಈ ಶುಗರ್ನ ಅದೊಂಥರ ಕ್ಯಾರಮಲೈಸ್ ಕಲರ್ ಬರೋವರೆಗೂ ಹಾಗೆ ಬಿಟ್ಬಿಡ್ಬೇಕು ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಟು. ಒನ್ಸ್ ಇಟ್ ಟರ್ನ್ಸ್ ಇನ್ ಟು ದಿಸ್ ಕಲರ್ ಆ್ಯಡ್ ವಾಟರ್, ಜಸ್ಟ್ ಲಿಟಲ್ ಬಿಟ್ ಆಫ್ ವಾಟರ್. ಇದಕ್ಕೆ ಕೋಕೋನಟ್ ಮಿಲ್ಕ್ ಹಾಕ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಇದನ್ನ ಸೈಡಲ್ಲಿ ಇಡೋಣ. ಒಂದೇನು ಅಂದ್ರೆ ನಿಮ್ಗೆ ಇದಕ್ಕೆ ಬ್ಯಾಂಬೂ ವಿಸ್ಕ್ ಬೇಕು ಮಾಚಾನ ಶಿಫ್ಟ್ ಮಾಡ್ಕೊಳಕ್ಕೆ. ಬಟ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ನಂಗೆ ಇದು ಹೇಗಿರುತ್ತೆ ಅಂತಾನೂ ಗೊತ್ತಿಲ್ಲ. ಸೊ ಸುಮ್ಮನೆ ತಗೊಂಡು ವೇಸ್ಟ್ ಮಾಡೋದು ಯಾಕೆ ಅಂತ ಐ ಆಮ್ ಯೂಸಿಂಗ್ ಎಲೆಕ್ಟ್ರಿಕ್ ಮಿಕ್ಸರ್. ಐ ನೋ ಇಟ್ ಎಫೆಕ್ಟ್ ದ ಟೇಸ್ಟ್ ಅಂತ ಹೇಳ್ತಾರೆ ತುಂಬಾ ಜನ. ಒಂಥರ ಒಂದು ನಿಮಿಷ, ಮನೆಯಲ್ಲಿ ಇದಿದೆ ನುಗ್ಗೆಕಾಯಿ ಪೌಡರ್, ಸೊಪ್ಪಿನ ಪೌಡರ್, ಆಲ್ಮೋಸ್ಟ್ ಸಿಮಿಲರ್. ಇದೇ ಸ್ವಲ್ಪ ಕಹಿ ಟೇಸ್ಟ್ ಸ್ಮೆಲ್ ಇದೆ, ಸ್ಟ್ರಾಂಗ್ ಆಗಿ ಸ್ಮೆಲ್ ಇದೆ. ಬಟ್ ವೆರಿ ಸಿಮಿಲರ್. ಇದು ಎಷ್ಟು ಬೇಕೋ ಅಷ್ಟು ನಾನು ಸ್ವಲ್ಪನೇ ಯೂಸ್ ಮಾಡ್ತೀನಿ, ಯಾಕಂದ್ರೆ ದಿಸ್ ಮೈ ಫಸ್ಟ್ ಟೈಮ್ ಟ್ರೈಯಿಂಗ್ ಇಟ್. ಸೊ ಇದನ್ನ ಶಿಫ್ಟ್ ಮಾಡಿಕೊಂಡು ಹಾಟ್ ವಾಟರ್ ಇಲ್ಲ ಅಂದ್ರೆ ವಾರ್ಮ್ ವಾಟರ್. ಮತ್ತೆ ಓ ಇಟ್ಸ್ ವೆರಿ ಫೋರ್. ನಿಮಗೆ ತೋರ್ಸನ ಅನ್ಕೊಂಡೆ, ಹೇಗೆ ಎಲ್ಲ ಕಡೆ ಹಾರ್ತಾ ಇದೆ. ಸೊ ಐ ಜಸ್ಟ್ ಡೋಂಟ್ ವಾಂಟ್ ಟು, ಐ ಮೀನ್ ಐ ಡೋಂಟ್ ವಾಂಟ್ ಇಟ್ ಟು ಫ್ಲಾಶ್ ಆನ್ ಮೈ ಫೋನ್ಸ್ ಕ್ಯಾಮ್ರಾ. ಸೊ this will have to do. Probably illegal to do this way, but we gotta work with what we have ಅಲ್ವಾ. ಇಷ್ಟನೇ ಕ್ಲಾತ್ ಸಿಕ್ಕಿದ್ದು. ಫಸ್ಟ್ ಈ ಗ್ಲಾಸಿಗೆ ವಿ ನೀಡ್ ಟು ಆಡ್ ಸ್ಟ್ರಾಬೆರಿ ಪ್ಯೂರೆ. ಐಸ್ ಕೋಲ್ಡ್ ಆಗಿರ್ಬೇಕು, ಸೊ ವಿ ಆರ್ ಯೂಸಿಂಗ್ ಲಾಟ್ ಆಫ್ ಐಸ್. ವಿ ಆಡ್ ದಿಸ್ ಕೋಕೋನಟ್ ಮಿಕ್ಸ್ಚರ್, add the matcha. I mean, this is not what I expected it would look like, but it's a pretty color, I must say that. Okay, so it does look pretty. Now for the taste test. I cannot taste matcha whatsoever. Strawberry puree ಜಾಸ್ತಿ ಹಾಕಿದ್ದೀನಿ. It's a nice drink, but does it taste like matcha? I have no idea because I've never tasted matcha. I guess it was kind of success or not, I don't know. So next time if I go out, I'm going to try matcha outside. Let's see.